प्रिय छात्र, ऑनलाइन क्लास के लिए आप सबका स्वागत करती हूँ। आज मैं चरित्र बल निबंध के बारे में विश्लेषण करना चाहती हूँ। यानी चरित्र बल का मतलब है व्यक्तित्व का रूपण। मैं पहले ही कह चुकी हूँ पिछले कक्षा में निबंध की परिभाषा। निबंध का मतलब है निबंध किसी एक वचन का मतलब है बातों को क्रमबद्ध रूप से सुंदर और सुबोध भाषा लिखी रचना को ही निबंध कहते हैं। ಅಂದರೆ ಕ್ರಮಬದ್ಧ ಜೋಡಣೆ, ಮಾತುಗಳ ಅಥವಾ ಪದಗಳ ಕ್ರಮಬದ್ಧ ಜೋಡಣೆಯನ್ನು ಮಾತ್ರ ನಾವು ನಿಬಂಧ ಅಂತ ಕರೆಯೋದಕ್ಕೆ ಸಾಧ್ಯ. ಯಾವುದೋ ಒಂದು ವಿಷಯ, ಒಂದೇ ವಿಷಯದ ಬಗ್ಗೆ ಕ್ರಮಬದ್ಧ ರೀತಿಯಲ್ಲಿ ಜೋಡಿಸುವಂತಹ ವಿಧಾನವನ್ನು ನಾವು ನಿಬಂಧ ಅಂತ ಕರಿತೀವಿ. ನಿಬಂಧಕ್ಕೆ ಅಂಗ ಅಂದರೆ ಪ್ರಬಂಧ. ನಿಬಂಧ ಅಂದರೆ ಏನು? ಪ್ರಬಂಧದ ಮುಖ್ಯ ಅಂಗಗಳು. ಮುಖ್ಯ ರೂಪ ಸೆ ನಿಬಂಧ 3 ಅಂಗ ಹೋತೆ हैं. ನಿಬಂಧವನ್ನು ಅಂದರೆ ಪ್ರಬಂಧವನ್ನು 3 ಭಾಗಗಳಾಗಿ ಮಾಡ್ಬೋದು. 3 ಅಂಗಗಳು ಉಂಟು ಪ್ರಮುಖವಾಗಿ. ಮೊದಲನೇದು ಭೂಮಿಕಾ ಯಾ ಪ್ರಸ್ತಾವನಾ. ಭೂಮಿಕಾ ಅಂದರೆ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಎರಡನೇ ಅಂಗ ಬಂದು ವಿಸ್ತಾರ ಯಾನಿ ವಿವರಣೆ. ವಿಸ್ತಾರ ಅಂದರೆ ಅದೇ ವಿಷಯದ ಬಗ್ಗೆ ವಿವರಣೆ ಕೊಡ್ತಕ್ಕಂಥದ್ದು. ಉಪಸಂಹಾರ ಅದೇ ವಿಷಯದ ಬಗ್ಗೆ ಕನ್ಕ್ಲೂಷನ್, ಒಂದು ಅದೇನು ರೆಮಿಡಿ ಅಂತ ಹೇಳ್ತಾರಲ್ಲ, ಯಾವುದಾದ್ರು ಅದು ಹಾನಿಯಾಗಿದ್ದರೆ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ವೃದ್ಧಿ ಆಗೋದಕ್ಕೆ ಯಾವ ಥರ ಸ್ಟೆಪ್ಸ್ ತಗೋಬೇಕು, ಇದ್ರ ಬಗ್ಗೆ ಹೇಳೋವಂಥದ್ದನ್ನು ಉಪಸಂಹಾರ ಅಂತ ಕರೀತಾರೆ. ಈಗ ನಾವು ಬರೋಣ चरित्र बल. मैं आज चरित्र बल यानी व्यक्तित्व का रोपण के बारे में कुछ जानकारी देना चाहती हूँ. पहले ये देखिए, विचार बंधु, जो भी विचार हो उसके लिए बहुत ही ज़रूरी है किस तरह उस विषय को प्रस्तावन करना चाहिए. ಅಂದರೆ ನಮಗೆ ಮೊಟ್ಟ ಮೊದಲಿಗೆ ಯಾವುದೇ ಒಂದು ವಿಷಯವನ್ನು ತಗೊಂಡಾಗ ಆ ವಿಷಯವನ್ನು ಹೇಗೆ ಪ್ರಸ್ತಾವನೆ ಮಾಡಬೇಕು, ಆ ಅಂತಿಮವನ್ನು ಹೇಗೆ ಮಾಡಬೇಕು. ಯಾವುದೋ ಒಂದು ವಿಷಯ ಆಗಿರ್ಬೋದು, ಯಾವುದೇ ವಿಷಯ ತಗೊಂಡ್ರು ಮೊದಲು ನಾವು ಅದಕ್ಕೆ ಪದ್ಧತಿಯನ್ನು ರೂಢಿಸ್ಕೋಬೇಕು. ಯಾವ ಥರ ಮಾಡಬೇಕು, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು, ಎಲ್ಲಿಗೆ ನಾವು ಮುಕ್ತಾಯ ಆಡಬೇಕು, ಅದನ್ನು ಹೇಗಂದರೆ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ವಿಚಾರ ಬಂದು ಅಂದರೆ ನಿಮ್ಗೆ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಕ್ಲೂಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾರೆ, ಆ ರೀತಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. चरित्र का अर्थ और महत्व. ಮೊದಲನೇ ಪಾಯಿಂಟ್ ಚರಿತ್ರ का अर्थ और महत्व. ಚರಿತ್ರ ಅಂದರೆ ಏನು, ಅಂದರೆ ವ್ಯಕ್ತಿತ್ವ ಅಂದರೆ ಏನು, ಅದರ ಮಹತ್ವ ಅಂದರೆ ಅದರ ಮಹತ್ವದ ಬಗ್ಗೆ. और दूसरा पार्ट यानी दूसरा अंग या जो होता है ना पॉइंट, चरित्र बल ಅಂದರೆ ವ್ಯಕ್ತಿತ್ವ ಅಂದರೆ ಏನು. और तीसरा है उदाहरण चरित्र बल का प्रभाव. ಚೌಥಾ है ಚರಿತ್ರ ಬಲ का ಪ್ರಭಾವ. ವ್ಯಕ್ತಿತ್ವದ ಒಂದು ಪ್ರಭಾವ ಹೇಗೆ ಸಮಾಜದ ಮೇಲೆ ಬೀಳುತ್ತೆ, ಹೇಗೆ ಸಮಾಜ ಅದನ್ನು ತಗೊಳುತ್ತೆ, ವ್ಯಕ್ತಿತ್ವ ಅಂದರೆ ಏನು, ಆ ವ್ಯಕ್ತಿತ್ವವನ್ನು ಹೇಗೆ ರೂಢಿಸ್ಕೋಬೇಕು, ಸಮಾಜದಲ್ಲಿ ಆ ವ್ಯಕ್ತಿತ್ವವನ್ನು ಹೇಗೆ ಬಳಕೆ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತೆ. ಈಗ ವಿಚಾರಕ್ಕೆ ಬರೋಣ. ಚರಿತ್ರ का अर्थ है. ಚರಿತ್ರ का मतलब है ಚಲನ್, ಚಾಲ್ ಯಾ ಚಾಲ್ ಚಲನ್. ನಾವು ನಡ್ಕೊಳ್ತಕ್ಕಂಥ ರೀತಿನೇ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಗುಣ ಯಾವುದಪ್ಪ ಅಂದರೆ ನಡವಳಿಕೆ. ನಾವು ನಡ್ಕೊಳ್ಳೋ ರೀತಿಯಿಂದನೇ ಮನುಷ್ಯನ ಗುರುತಿಸೋದಕ್ಕೆ ಸಾಧ್ಯ, ಗೌರವಿಸೋದಕ್ಕೆ ಸಾಧ್ಯ. ಮನುಷ್ಯ ಉದ್ದ ಅಗಲ ಇದ್ದಾನೆ ಅವನನ್ನು ಗೌರವಿಸ್ಬೇಕು ಅಂತಲ್ಲ. ಗಾದೆನೇ ಕೇಳಿರ್ಬೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ನಮ್ಮ ವ್ಯಕ್ತಿತ್ವ, ನಮ್ಮ ಗುಣ ಮಾತ್ರ ನಮ್ಮನ್ನು ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಮಿಕ್ಕ ಇನ್ಯಾವುದು ತಗೊಳ್ಳೋದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಸ್ತಿ, ಐಶ್ವರ್ಯ, ನಮ್ಮ ಒಂದು ದೇಹ ಸ್ಥಿತಿ ಯಾವುದೂ ನಮಗೆ ಸಪೋರ್ಟ್ ಮಾಡಲ್ಲ. ನಮ್ಮ ವ್ಯಕ್ತಿತ್ವ ಮಾತ್ರ ನಮ್ಮ ಜೊತೆಯವರೆಗೂ ನಮ್ಮ ಜೊತೆಯನ್ನು ಕಾಪಾಡ್ತಾ ಬರುತ್ತೆ. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕು, ಒಳ್ಳೆಯ ಅಭ್ಯಾಸವನ್ನು ಮಾಡಬೇಕು. ಒಳ್ಳೆಯ ವ್ಯಕ್ತಿ ಅಂದರೆ ಅವನಿಗೆ ಒಳ್ಳೆಯ ಒಂದು ಹೆಸರು ಇದ್ದೇ ಇರುತ್ತೆ ಸಮಾಜದಲ್ಲಿ. ಯದ್ಯಪಿ ಆದರೂ ಚರಿತ್ರ ಬುರಾ ಭೀ ಹೋ ಸಕ್ತಾ ಹೈ और ಶ್ರೇಷ್ಠ ಭೀ. ವ್ಯಕ್ತಿತ್ವ ಒಳ್ಳೆಯದೇ ಆಗಿರಬೇಕಂತಿಲ್ಲ, ಕೆಟ್ಟದ್ದೇ ಆಗಿರಬೇಕಂತಿಲ್ಲ. ನಾವು ನಡ್ಕೊಳ್ಳೋ ರೀತಿ ಸರಿ ಇದ್ದರೆ ವ್ಯಕ್ತಿತ್ವನೂ ಚೆನ್ನಾಗಿರುತ್ತೆ. ನಾವು ನಡ್ಕೊಳ್ಳೋ ರೀತಿಯಲ್ಲಿ ಯಾವುದಾದ್ರೂ ದೋಷಗಳು, ಕೆಟ್ಟ ದಾರಿಯಲ್ಲಿ ಹಿಡಿದಾಗ, ನಾವು ಖಂಡಿತ ಕೆಟ್ಟ ದಾರಿಯನ್ನು ಹಿಡಿದಾಗ ನಾವು ಅಲ್ಲಿ ನಮ್ಮ ಚರಿತ್ರೆ ಏನಾಗುತ್ತೆ, ಅವನತಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ತಿಳ್ಕೊಳ್ಳಿ, ಹುಟ್ಟುತ್ತಾ ಮನುಷ್ಯ ಯಾರೂ ಒಳ್ಳೆಯವನು ಕೆಟ್ಟವನಾಗಿರೋದಿಲ್ಲ. ನಾವು ನಡ್ಕೊಳ್ಳೋ ರೀತಿ, ನಾವು ಮಾಡ್ತಕ್ಕಂಥ ಗೆಳೆತನ, ನಮ್ಮ ವ್ಯಕ್ತಿತ್ವ ಮಾತ್ರ ನಮ್ಮನ್ನು ಆ ದಾರಿಗೆ ತಗೊಂಡೋಗುತ್ತೆ. ಒಳ್ಳೆಯ ಮನುಷ್ಯ ಅಂತ ಕರಿಬೇಕಂದ್ರೆ ಅವನಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರುತ್ತೆ.
ಇವನ್ನ ಕೆಟ್ಟವನು ಅಂತ ಕನ್ಸಿಡರ್ ಮಾಡೋದಕ್ಕೆ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಂಡಿರ್ತಾನೆ. परंतु समाज में प्राय अच्छे चरित्र वाले व्यक्ति को ही चरित्रवान कहते हैं. ಟೋಟಲ್ ಆಗಿ ಸಮಾಜ ಅದನ್ನು ಜಡ್ಜ್ ಮಾಡುತ್ತೆ. ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಒಳ್ಳೆ ವ್ಯಕ್ತಿ ಅಂತ ಕರೀತಾರೆ, ಕೆಟ್ಟತನ ಇದ್ದರೆ ಕೆಟ್ಟ ವ್ಯಕ್ತಿ ಅಂತ ಕರೀತಾರೆ. ಹಾಗಾಗಿ ಸಮಾಜನೇ ನಿರ್ಣಯಿಸುತ್ತೆ ಇವನೆಂತಹ ಚರಿತ್ರವಂತ, ಇವನೆಂತಹ ವ್ಯಕ್ತಿತ್ವ, ಇವನೆಂತಹ ಮನುಷ್ಯ ಅಂತ. अतः चरित्र शब्द का स्वतंत्र रूप में अच्छे चरित्र के लिए प्रयुक्त होता है. ಆದರೆ ಚರಿತ್ರೆ ಅಂತಕ್ಕಂಥದ್ದು ಆ ಒಂದು ಶಬ್ದವನ್ನು ಸ್ವತಂತ್ರವಾಗಿ ಎಲ್ಲಪ್ಪ ಬಳಕೆ ಮಾಡ್ತಾರೆ ಅಂದರೆ ಒಳ್ಳೆ ವ್ಯಕ್ತಿತ್ವ ಇದ್ದರೆ ಮಾತ್ರ ಚರಿತ್ರೆ ಅಂತ ಹೇಳ್ತಾರೆ, ಹಿಸ್ಟ್ರಿ ಅಂತ ಹೇಳ್ತಾರೆ. ಹಿಸ್ಟ್ರಿಯಲ್ಲಿ ಎಷ್ಟು ಜನ ಹೆಸರಿದ್ದಾರೆ? ಸೊ ಅವರೆಲ್ಲ ಏನೋ ಸಾಧನೆ ಮಾಡಲಿಕ್ಕೆ ಮಾತ್ರ ಇದ್ದಾರೆ. ಸಾಧನೆ ಮಾಡಿರೋದಕ್ಕೇ ಧರ್ಮ ಸ್ಥಾಪನೆ ಆಗಿರ್ಬೋದು, ಕ್ರಾಂತಿ ವೀರರಾಗಿರ್ಬೋದು, ಅಥವಾ ತಮ್ಮ ಒಂದು ಜೀವನವನ್ನು ಹೋರಾಟಕ್ಕೆ ಮುಡುಪಾಗಿಟ್ಟಿರೋರಾಗಿರ್ಬೋದು. ಇವರ ವ್ಯಕ್ತಿತ್ವವನ್ನು, ಗುಣಗಳನ್ನು ನೋಡಿ ಹಿಸ್ಟ್ರಿಯಲ್ಲಿ ಉಳಿತಾ ಬಂತು. चरित्रवान का अर्थ है ईमानदार, सच्चा व दयावान, करुणावान, कर्मठ, सात्विक, शुद्ध और ಕಪಟಹೀನ. ನೋಡಿ ಎಷ್ಟಿದೆ. ಒಬ್ಬ ಚರಿತ್ರವಂತ ಅಂದರೆ ಒಳ್ಳೆಯ ಚರಿತ್ರೆ ಉಳ್ಳವನು, ಒಳ್ಳೆಯ ಸಂಸ್ಕಾರ ಉಳ್ಳವನು, ಆ ಒಳ್ಳೆಯ ಕಲ್ಚರ್ ಇದೆ ಅಂತ ಕರಿಬೇಕು ಅಂದರೆ ನಮ್ಮ ಒಂದು ಹೆಸರು ಒಂದು ಅಜರಾಮರವಾಗಿರಬೇಕು ಅಂದರೆ ಆ ಮನುಷ್ಯನಲ್ಲಿ ಈಮಾನ್ದಾರ್ ಅಂದರೆ ಪ್ರಾಮಾಣಿಕತೆ ಇರಬೇಕು, ಸಚ್ಚ ಅಂದರೆ ಸತ್ಯವಂತನಾಗಿರಬೇಕು, ದಯಾವಂತನಾಗಿರಬೇಕು, ಕರುಣಾವಾನ್ ಕನಿಕರ ಇರಬೇಕು ಬೇರೆಯವ್ರ ಬಗ್ಗೆ, ಕರ್ಮಠ ಅಂದರೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಕಷ್ಟಪಡೋಕ್ಕೆ ಶ್ರಮಜೀವಿ ಆಗಿರಬೇಕು, ಸಾತ್ವಿಕ್ ಅಂದರೆ ಒಳ್ಳೆ ಸಾತ್ವಿಕ ಮನೋಭಾವನೆ ಇರಬೇಕು, ಶುದ್ಧ ಅವ್ರ ಕಪಟಹೀನ ವ್ಯಕ್ತಿ ಅಂದರೆ ಶುದ್ಧವಾದ ಮನಸ್ಸಿರಬೇಕು, ಕಪಟಹೀನ ಕಪಟ ಅಂದರೆ ಮೋಸ ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಮಾತ್ರ ಹಿಸ್ಟ್ರಿ ಆಗೋದಕ್ಕೆ ಸಾಧ್ಯ. ಅಂದರೆ ಚರಿತ್ರವಂತ ಅಂತ ಕರೀತಾರಲ್ಲ, ಆಗೋದಕ್ಕೆ ಸಾಧ್ಯ. ಎಲ್ಲರೂ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. चरित्र बल सच्चारिता में यानी पहले अंश का मालूम हुआ ना. चरित्र का अर्थ है व्यक्तित्व, चाल चलन. हम जैसे समाज में प्रतिबिंब होते हैं वैसे ही हमें गौरव देते हैं. ನಾವು ಹೇಗೆ ಸಮಾಜಕ್ಕೆ ಪ್ರತಿಬಿಂಬಿಸ್ತೀವಿ, ಏನೆಲ್ಲ ಹೇಳ್ತೀವಿ, ನಾವು ನಮ್ಮ ವ್ಯಕ್ತಿತ್ವನೇ ಸಮಾಜ ನಮ್ಮನ್ನು ಗೌರವಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ यानी दूसरे पॉइंट है चरित्र बल. चरित्र पर किस तरह बल होता है, चरित्र ಹೇಗೆ ಬಲ ಇದೆ. सच्चारिता में अपार बल होता है. सच्चारिता का मतलब है ಒಳ್ಳೆಯ ಚರಿತ್ರೆಗೆ ಮಾತ್ರ ಅಪಾರವಾದ ಗೌರವ ಇದೆ, ಬಲ ಇದೆ. जिस व्यक्ति में प्रेम, मानवता, दया, करुणा, विनय आदि गुण समा जाते हैं, भर जाते हैं. ಯಾವ ಮನುಷ್ಯನಲ್ಲಿ ಪ್ರೇಮ, ಮಾನವೀಯತೆ, ದಯೆ, ಕರುಣೆ, ವಿನಯ ಈ ಎಲ್ಲ ಗುಣಗಳು ರೂಢಿಸ್ಕೊಂಡಿರ್ತಾನೋ ಶಕ್ತಿ ಕಾ ಭಂಡಾರ್ ಬನ್ ಜಾತಾ ಹೈ. ಅವನಲ್ಲಿ ಅಗಾಧವಾದ ಒಂದು ಶಕ್ತಿ ಇದೆ, ಒಳ್ಳೆ ವೆಪನ್ಸ್ ಇದು. ಅಂದರೆ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆಯದು ಕೊಡಬೇಕು ಅಂತ ಹೇಳಿದಾಗ ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅವನೊಬ್ಬ ಚರಿತ್ರವಂತನಾಗ್ತಾನೆ, ಸಜ್ಜನ ಆಗ್ತಾನೆ, ಸಮಾಜಕ್ಕೆ ಒಳ್ಳೆಯ ಒಂದು ಹೆಸರನ್ನು ತರ್ತಾನೆ, ಸಮಾಜಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ. ಈ ಎಲ್ಲ ಗುಣಗಳು ಅವನಲ್ಲಿದೆ ಅಂದರೆ ಅವನೊಬ್ಬ ಶಕ್ತಿವಂತ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವನಲ್ಲಿ ಯಾರೂ ದ್ವೇಷಿಸಲ್ಲ, ಪ್ರೀತಿ ಇರುತ್ತೆ, ಮಾನವೀಯತೆ ಇದೆ, ದಯೆ ಇದೆ ಇನ್ನೊಬ್ಬರ ಬಗ್ಗೆ. ಈ ಎಲ್ಲ ಒಳ್ಳೆಯ ಗುಣಗಳು ಮನುಷ್ಯನಲ್ಲಿ ರೂಢಿಸ್ಕೊಂಡ್ರೆ ಅವನು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ, ಅವ್ರ ಚರಿತ್ರೆಯಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಇವೆ. जैसे सूर्य का तेज समस्त दिशाओं को आलोकित कर देता है, उसी तरह चरित्र बल जीवन के सभी क्षेत्रों को शक्ति, उत्साह और प्रकाश से भर देता है. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನಿಜವಾಗ್ಲೂ ಸಹ ಇದು ಅಕ್ಷರ ಸಹ ನಿಜ. ಹೇಗೆ ಸೂರ್ಯ ಅಪ್ನಿ ತೇಜ್ ತನ್ನ ಪ್ರಕಾಶದಿಂದ ಸಮಸ್ತ ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಬೆಳಕನ್ನು ಹರಿಸ್ತಾನೋ, ಅಂದರೆ ಆ ಕತ್ತಲನ್ನು ಆಲೋಕನ್ ಕರ್ಣ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು. ಹೇಗೆ ಸೂರ್ಯ ಬಂದ ತಕ್ಷಣ ಎಲ್ಲ ಕಡೆ ಬೆಳಕು ಹರಿಯುತ್ತೋ ಹಾಗೆ ಸೂರ್ಯನಷ್ಟೇ ಪ್ರಕಾಶಮಾನವಾದದ್ದು ಮನುಷ್ಯನಲ್ಲಿರ್ತಕ್ಕಂಥ ಈ ಗುಣಗಳು. ಹೇಗೆ ಸೂರ್ಯ ಉದಯಿಸಿದ ತಕ್ಷಣ ಎಲ್ಲ ಕಡೆ ಬೆಳಕು ಬರುತ್ತೋ ಹಾಗೆ ಈ ಒಳ್ಳೆ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಸಹ ಬೆಳಕನ್ನು ಅಂದರೆ ಆ ಸೂರ್ಯನಷ್ಟೇ ಬೆಳಕನ್ನು ಕೊಡಬಹುದು. ಉಸಿ ಪ್ರಕಾರ ಚರಿತ್ರ ಬಲ್ ಜೀವನಕ್ಕೆ ಚರಿತ್ರವಂತ ಅನ್ಸ್ಕೊಳ್ಳೋನು ಎಲ್ಲ ಗುಣಗಳನ್ನ ಅಳವಡಿಸ್ಕೊಂಡ್ರೆ ಸಭೀ ಕ್ಷೇತ್ರ ಯಾವುದೇ ಫೀಲ್ಡಲ್ಲಿ ಹೋಗಲಿ
ಅವನಿಗೆ ಆ ಶಕ್ತಿ, ಉತ್ಸಾಹ, ಪ್ರಕಾಶ ಖಂಡಿತ ಅಂದರೆ ಒಂದು ಉಜ್ವಲ ಭವಿಷ್ಯ ಇದೆ. ಅಂದರೆ ಸೂರ್ಯನಷ್ಟೇ ಪ್ರಕಾಶಮಾನವಾದಂತಹ ಶಕ್ತಿ ಯಾವುದಪ್ಪ ಅಂದರೆ ಇವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು. ನಾನು ಮೇಲೆಲ್ಲ ಹೇಳಿದ್ದೀನಲ್ಲ, ಮಾನವೀಯತೆ, ಪ್ರೀತಿ, ದಯೆ, ಕರುಣೆ, ವಿನಯ ಇವೆಲ್ಲವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಹೇಗೆ ಸೂರ್ಯನಷ್ಟೇ ಸಮಾನ, ಹೇಗೆ ಸೂರ್ಯ ತನ್ನಲ್ಲಿರ್ತಕ್ಕಂಥ ಪ್ರಕಾಶವನ್ನು ಎಲ್ಲ ಕಡೆ ಹರಡ್ತಾನೋ ಹಾಗೆ ಇವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳಿಂದ ಎಲ್ಲ ಕ್ಷೇತ್ರದಲ್ಲೂ ಅವನಿಗೆ ಒಳ್ಳೆಯ ಒಂದು ಭವಿಷ್ಯ ಸಿಗುತ್ತೆ, ಒಳ್ಳೆಯ ಹೆಸರು ಸಿಗುತ್ತೆ, ಒಳ್ಳೆಯ ಒಂದು ಸತ್ಕಾರ, ಗೌರವ ಸಿಗುತ್ತೆ. कारण स्पष्ट है, इल्ले गोत्ताग्ता ಇದೆ. ईमानदारी, सच्चाई, निष्कपटता, मानवता आदि गुण स्वयं में बहुत शक्तिवान है. ಇವೆಲ್ಲವೂ ಸಹ ಅದು ಅಕ್ಷರಶಃ ಅಲ್ಲೇ ಕಾಣಿಸ್ತಾ ಇದೆ. ಪ್ರಾಮಾಣಿಕತೆ ಎಲ್ಲಿರುತ್ತೆ ಅವನಿಗೆ ಗೌರವ ಸಿಗುತ್ತೆ. ಸತ್ಯವಂತನಾದರೆ ಎಲ್ಲಿ ಸುಳ್ಳು ಹೇಳಲ್ವೋ ಅವನಿಗೆ ಅವನತಿ ಅನ್ನೋದೇ ಇರೋದಿಲ್ಲ. ನಿಷ್ಕಪಟ, ಮೋಸ ಇಲ್ಲದೆ ಇರ್ತಕ್ಕಂಥದ್ದು, ಮಾನವೀಯತೆ ಇರ್ತಕ್ಕಂಥ ಎಲ್ಲ ಗುಣಗಳು ಸಹ ಶಕ್ತಿವಂತದ್ದೇ. ಅಂತಹ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಚರಿತ್ರೆ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. यदि ये सभी शक्ति के कण किसी एक व्यक्ति के व्यक्तित्व में पूंजीभूत हो जाए तो फिर महाशक्ति का विस्फोट हो जाता है. यदि ಅಂದರೆ ಅಕಸ್ಮಾತ್ ಈ ಎಲ್ಲ ಶಕ್ತಿಗಳು, ಸಭಿ ಶಕ್ತಿ क्या है? ईमानदारी, सच्चाई, निष्कपटता, मानवता, ये सभी गुण एक ही मानव में हो तो ಇಂದೇ ಜಾಗದಲ್ಲಿ ಒಬ್ಬ ಮನುಷ್ಯನಲ್ಲೇ ಇದ್ದರೆ ಆ ವ್ಯಕ್ತಿ ಖಂಡಿತವಾಗೂ ಸಹ ಇನ್ನಷ್ಟು ಮಹಾಶಕ್ತಿ, ಅಂದರೆ ಅವನೊಂದು ಮಹಾಶಕ್ತಿನೇ ಸರಿ, ಆ ಮಹಾಶಕ್ತಿ ವಿಸ್ಫೋಟನೆಯಿಂದ ಅಂದರೆ ಅವನ ಸಹವಾಸದಲ್ಲಿರ್ತಕ್ಕಂಥವ್ರೆಲ್ಲರೂ ಸಹ ಏನಾಗ್ತಾರೆ? ಚರಿತ್ರವಂತರಾಗ್ತಾರೆ. ಅಂದರೆ ಸಜ್ಜನರ ಸಹವಾಸ ಮಾಡುವಂಥ ಅದಕ್ಕೆ ಹೇಳೋದು. ಆ ಸಜ್ಜನರ ಸಹವಾಸ ಮಾಡಿದಾಗ ಆ ಗುಣಗಳನ್ನು ನಮ್ಮಲ್ಲೂ ಅಳವಡಿಸ್ಕೊಡ್ತೀವಿ ಅಲ್ವಾ? ಹಾಗಾಗಿ ಅದಕ್ಕೆ ಹೇಳ್ತಿದ್ದಾರೆ, ಈ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಮನುಷ್ಯ ಮಹಾಶಕ್ತಿ. ಆ ಶಕ್ತಿ ಜೊತೆಗೆ ನಾವೆಲ್ಲ ಒಟ್ಟುಗೂಡಿದಾಗ ನಮ್ಮಲ್ಲೂ ಆ ವಿಸ್ಫೋಟ ಅಂದರೆ ಸ್ಫೋಟಗೊಳ್ಳುತ್ತೆ. ಅವನಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ಹೊರ ಬಂದಾಗ ನಾವು ಸಹ ಅದರಲ್ಲಿ ಒಬ್ಬ ಭಾಗಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬನೂ ಸಹ ಆ ಮಹಾಶಕ್ತಿಯನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಉದಾಹರಣೆ, ಮಹಾತ್ಮ ಗಾಂಧಿ ಯಾನಿ ಇಲ್ಲಿ ಉದಾಹರಣೆಯನ್ನು ಹೇಳಬೇಕಾಗತ್ತೆ. ಯಾಕೆಂದರೆ ಚರಿತ್ರೆವಂತರಾಗಿದ್ದಾರೆ, ಹಿಸ್ಟ್ರಿಲಿ ಉಳಿದಿದ್ದಾರೆ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳಿವೆ, ಸಾಕಷ್ಟು ಸೇವೆಗಳಿವೆ, ಸಾಕಷ್ಟು ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಂಡಿರೋದಕ್ಕೆ ಉದಾಹರಣೆ ಇದೆ. ಹಾಗಾಗಿ ಉದಾಹರಣೆ ಕೇಳಿ ಮಹಾತ್ಮ ಗಾಂಧಿಗೆ ವ್ಯಕ್ತಿತ್ವ ಕೊಲೆಲೆ ಅಂದರೆ ಅವರ ವ್ಯಕ್ತಿತ್ವವನ್ನು ನಾವು ತಗೋಬೋದು. ಉನ್ಹೋನೆ ಜಿಸ್ ಮಹಾನತಾ ಕೋ ಅರ್ಜಿತ್ ಕಿಯಾ ಉಸ್ಕೆ ಪೀಚೆ ಉನ್ಕೆ ಚಾರಿತ್ರಿಕ ಗುಣ ಹೀತೆ. ಅಂದರೆ ಇವತ್ತು ಅವರೇನೆಲ್ಲ ಸಾಧನೆ ಮಾಡಿದ್ದಾರೆ ಅಥವಾ ಪಡೆದಿದ್ದಾರೆ, ಮಹಾನತಾಕೋ ಪ್ರಾಪ್ತ ಕಿಯಾ ಹೇ ಎ ಸಬಿ, ಅದರ ಹಿಂದೆ ಉನ್ಕೆ ಚಾರಿತ್ರಿಕ ಗುಣವಿಹಿತೆ, ಅವರಲ್ಲಿರ್ತಕ್ಕಂಥ ಚರಿತ್ರೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳು ಅವರಲ್ಲಿ ಇರೋದರಿಂದ ಇವತ್ತು ನಮ್ಮಲ್ಲಿ ಅವರ ಒಂದು ಮಹಾನತ, ಅವರ ಮಹತ್ತರವಾದ ಸಾಧನೆ, ಅವರ ಹೆಸರನ್ನ ನಮ್ಮಲ್ಲಿ ಉಳಿದಿದೆ. ಉನ್ಹೋನೆ ಅಸತ್ಯಕ ವಿರೋಧ ಕಿಯಾ, ಅಸತ್ಯವನ್ನು ವಿರೋಧಿಸಿದ್ರು. ಅಹಿಂಸಾ ಅನ್ಯಾಯಿಕ ಸವಿನಯ ಬಹಿಷ್ಕಾರ ಕಿಯಾ, ಅಂದರೆ ಅವರು ಅಸತ್ಯವನ್ನು ಅಪೋಸ್ ಮಾಡಿದ್ರು, ವಿರೋಧಿಸಿದ್ರು. ಅಹಿಂಸೆ, ಅನ್ಯಾಯ ಮತ್ತು ಸವಿನಯವನ್ನು ಬಹಿಷ್ಕಾರ ಮಾಡಿದ್ರು. ಅಹಿಂಸೆಯನ್ನು ಅಳವಡಿಸ್ಕೊಂಡ್ರು. ಅನ್ಯಾಯಿಕ ಸವಿನಯ ಬಹಿಷ್ಕಾರ ಕಿಯಾ, ಅನ್ಯಾಯವನ್ನು ಬಹಳ ವಿನಮ್ರತೆಯಿಂದ ಅದನ್ನು ಬಹಿಷ್ಕಾರ ಹಾಕಿದ್ರು. ಎಲ್ಲರ ಥರ ಬೇಡ ಮಾಡೋ ಒಂದೊಂದು ಮತ್ತೊಂದು ಅಂತ ಅವ್ರು ಹೋರಾಟ ಮಾಡಲಿಲ್ಲ. ಒಳ್ಳೆ ರೀತಿಯಲ್ಲೇ ಅವ್ರೇನು ಮಾಡಿದ್ರು? ಅನ್ಯಾಯವನ್ನು, ಹಿಂಸೆಯನ್ನು, ಅಸತ್ಯವನ್ನು ಏನು ಮಾಡಿದ್ರು? ಒಡೆದು ಹಾಕೋದಕ್ಕೆ ಪ್ರಯತ್ನ ಮಾಡಿದರು. सच्चाई मानवता आदि गुणों के कारण ही उन्होंने पूरे देश में अपने व्यक्तित्व की छाप अंकित की. ಅಂದರೆ ಅವರಲ್ಲಿರ್ತಕ್ಕಂಥ ಮಾನವೀಯ ಗುಣ, ಸಚ್ಚಾಯಿ ಅಂದರೆ ಸತ್ಯತೆ ಮತ್ತು ಅಹಿಂಸಾಕ ವಿರೋಧ, ಅಂದರೆ ಅಹಿಂಸೆಯನ್ನು ಪದ್ಧತಿ ಮಾಡ್ಕೊಳ್ಳೋದು, ಅನ್ಯಾಯವನ್ನು ವಿರೋಧಿಸ್ತಕ್ಕಂಥ ಎಲ್ಲ ಗುಣಗಳಿಂದಲೇ ಇವತ್ತು ದೇಶದಲ್ಲಿ ಅವರನ್ನು ಒಂದು ಅಚ್ಚಳಿದೆ ಹೆಸರಾಗಿ ಉಳಿಯೋದಕ್ಕೆ ಅದೇ ಕಾರಣ ಆಗಿದೆ. ಅವರು ಅಹಿಂಸೆಯನ್ನು
ಅಸ್ತ್ರವನ್ನಾಗ ತಗೊಂಡ್ರು ಮತ್ತು ಸತ್ಯವನ್ನು ಅಸ್ತ್ರವಾಗಿ ತಗೊಂಡ್ರು ಮತ್ತು ಅನ್ಯಾಯವನ್ನು ಬಹಳ ವಿನಮ್ರತೆಯಿಂದ ತೊಡೆದು ಹಾಕೋ ಪ್ರಯತ್ನ ಮಾಡಿದ್ರು. ಬರೀ ಶಾಂತಿಯಿಂದನೇ ಹೋರಾಟ ನಡೆಸಿದ್ರು, ಯಾವುದೇ ರೀತಿ ಮಾರಾಮಾರಿ ಮಾಡಲಿಲ್ಲ. ಸೊ ಹಾಗಾಗಿ ಅವರ ಹೆಸರು ನಮಗೆ ಹಿಸ್ಟ್ರಿಯಲ್ಲಿ ಈಗಲೂ ಸಹ ಅಂದರೆ ಚರಿತ್ರೆಯಲ್ಲಿ ಉಳ್ಕೊಂಡಿದೆ. इसी चरित्र बल के कारण ही अंग्रेज सरकार उनसे डरती थी. ಇವರಲ್ಲಿರ್ತಕ್ಕಂಥ ಒಳ್ಳೆ ವೆಪನ್ ಅಂದರೆ ಅಹಿಂಸೆ ಮಾರ್ಗ ಮತ್ತು ಸತ್ಯದ ಮಾರ್ಗ ಮತ್ತು ಮಾನವೀಯ ಗುಣ. ಈ ಮೂರನ್ನು ಇಟ್ಕೊಂಡೆ, ಅಸ್ತ್ರವನ್ನು ಇಟ್ಕೊಂಡೆ ಬ್ರಿಟಿಷರ ಬುಡವನ್ನು ಅಲ್ಲಾಡಿಸಿದ್ರು. ಅಂದರೆ ಅಹಿಂಸೆಯಿಂದ ಶಾಂತಿಯಿಂದ ಏನನ್ನಾರು ಸಾಧನೆ ಮಾಡ್ಬೋದು ಅಂತ ಇವ್ರು ತೋರಿಸ್ಕೊಟ್ರು. ಭಗತ್ ಸಿಂಗ್ ಅಂತವರೆಲ್ಲ ಏನು ಮಾಡಿದ್ರು, ಇಲ್ಲ ಹೋರಾಟದಿಂದನೂ ನಾವು ಅದನ್ನು ಪಡಿಬೋದು ಅಂತ ಮಾಡಿದ್ರು. ಒಟ್ಟಲ್ಲಿ ಎರಡೂ ರೀತಿಯಲ್ಲೂ ಸಹ ಒಳ್ಳೆಯ ಗುಣಗಳಿರಬೇಕು. ಯಾವುದಾದ್ರು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಸಾಧನೆ ಮಾಡೋಕ್ಕೆ ಹೊರಟ್ವಿ ಅಂದರೆ ಖಂಡಿತ ಒಳ್ಳೆಯದಾಗೆ ಆಗತ್ತೆ. उन्होंने अपने चरित्र बल से केवल स्वयं को ही नहीं अपितु पूरे भारत को आंदोलित कर दिया. ನೋಡಿ, ಬರೀ ಉನ್ಹೋನೆ ಅಪನೆ ಚರಿತ್ರ ಬಲ ಸೆ, ತನ್ನ ಚರಿತ್ರೆ ಅಥವಾ ತನ್ನಲ್ಲಿರ್ತಕ್ಕಂಥ ಗುಣಗಳಿಂದ ಸ್ವಯಂ ಕೋ ಹಿ ನಹಿ, ಅವರೊಬ್ಬರೇ ಉದ್ಧಾರ ಆಗಲಿಲ್ಲ, ಅವರೊಬ್ಬರೇ ಬೆಳೀಲಿಲ್ಲ. ಅಪಿತು ಅದಕ್ಕೆ ಬದಲೇ ಮೇ ಪೂರೇ ಭಾರತಕ್ಕೋ, ಇಡೀ ಭಾರತವನ್ನು ಆಕ್ರೋಶವನ್ನು ಹೆಚ್ಚಿಸಿದ್ರು, ಸವಿನಯದಿಂದನೇ ಹೆಚ್ಚಿಸಿದ್ರು. ಎಲ್ಲರೂ ಸಹ ದೇಶಾಭಿಮಾನಿಗಳಾಗಬೇಕು ಅಂದರೆ ಅವರೇನು ಕರೆದು ಒಡೆದು ಬಡ್ದು ಹೇಳಲಿಲ್ಲ. ಅವರು ನಡ್ಕೊಳ್ಳೋ ರೀತಿಯಿಂದ ತುಂಬ ಜನ ಅವ್ರ ಫಾಲೋವರ್ಸ್ ಆದರು. ಎಲ್ಲರೂ ಸಹ ದೇಶದ ಒಂದು ಹೋರಾಟಕ್ಕಾಗಿ ನಿಂತರು. ಇವೆಲ್ಲವನ್ನು ಸಹ ಅವರು ಬಹಳ ಶಾಂತಿಯಿಂದ ವಿನಮ್ರತೆಯಿಂದ ಮಾಡಿರ್ತಕ್ಕಂಥದ್ದು. ಚರಿತ್ರ ಬಲಕ ಪ್ರಭಾವ ಅಂದರೆ ಚರಿತ್ರ ಬಲದ ಪ್ರಭಾವ ಹೇಗಿರುತ್ತೆ, ಸಮಾಜದ ಮೇಲಾಗ್ಬೋದು, ಆ ವ್ಯಕ್ತಿ ಮೇಲಾಗ್ಬೋದು, ಹೇಗೆ ಬೀಳುತ್ತೆ ದೇಶದ ಮೇಲೆ. ಚರಿತ್ರ ಬಲಕ ಪ್ರಭಾವ ಅತ್ಯಂತ ತೀವ್ರತಾ ಸೆ ಹೋತಾ ಹೈ. ಚರಿತ್ರ ಬಲದ ಪ್ರಭಾವ ಬಹಳ ತೀವ್ರತೆಯಿಂದ ಇರುತ್ತೆ. ಯಾಕೆಂದರೆ ಚರಿತ್ರೆ ಅನ್ನಂದ್ರೇ ಒಂದು ಅವನಲ್ಲಿರ್ತಕ್ಕಂಥ ಗುಣಗಳಿರಬೇಕು. ಗುಣ ಇದ್ದರೆ ಮಾತ್ರ ಅವನನ್ನು ಚರಿತ್ರವಾನ್ ಅಂದರೆ ಒಳ್ಳೆ ಸುಸಂಸ್ಕೃತ ಅಥವಾ ಒಳ್ಳೆಯ ಹೆಸರನ್ನ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ. ಕಿಸಿ ಚರಿತ್ರವಾನ್ ವ್ಯಕ್ತಿ ಕೆ ಸಾಮ್ನೆ ಕಡೆ ಹೋನೆ ಪರ್ ಹಮಾರಿ ಕಮ್ಜೋರಿಯಾ ನಷ್ಟ ಹೋನೆ ಲಗ್ತಿ ಹೈ. ನಾ ಹೇಳಿದ್ನಲ್ಲ, ಇಲ್ಲಿ ದೊಡ್ಡ ಅಗಾಧವಾದ ಶಕ್ತಿ ಅಂದರೆ ಚರಿತ್ರೆಯನ್ನು ಉಳ್ತಕ್ಕಂಥವನು, ಒಳ್ಳೆಯ ಒಂದು ಸಂಸ್ಕಾರ ಇರ್ತಕ್ಕಂಥವನು ಅಗಾಧವಾದ ಶಕ್ತಿ. ಆ ಶಕ್ತಿ ಜೊತೆಗೆ ನಾವು ಸಹ ಹೋದರೆ ಆ ಶಕ್ತಿಯ ವಿಸ್ಫೋಟದಿಂದ ನಾವು ಸಹ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಅದನ್ನೇ ಹೇಳ್ತಾರೆ ನೋಡಿ, ಚರಿತ್ರವಾನ್ ವ್ಯಕ್ತಿಗೆ ಸಾಮ್ನೆ ಕಡೆ ಹೋನೆ ಪರ್. ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯನ ಮುಂದೆ ನಿಂತಾಗ ನಮ್ಮಲ್ಲಿರ್ತಕ್ಕಂಥ ಏನು ನೆಗೆಟಿವ್ಸ್ ಇರುತ್ತೆ ಆ ಥಾಟ್ಸ್ ಎಲ್ಲ ಏನಾಗುತ್ತೆ, ನಾಶ ಆಗಿಬಿಡುತ್ತೆ. ಹೇಳ್ಕೊಳಕ್ಕಾಗಲ್ಲ. ಇವಾಗ ಸತ್ಯವಂತನ ಮುಂದೆ ಯಾವಾಗಲೂ ನಿಜ ಹೇಳೋನ ಮುಂದೆ ನಾವು ಸುಳ್ಳು ಹೇಳೋಕ್ಕೆ ಹೋದಾಗ ಒಂಥರ ಹಿಸಿಟೇಷನ್ ಆಗುತ್ತೆ. ಅಯ್ಯೋ ನಾನು ಮಾಡ್ತಿರೋದು ತಪ್ಪು ಅನಿಸುತ್ತೆ. ಹಾಗೆ ತುಂಬ ಶಾಂತಿ ದೂತನಾಗಿರೋನ್ನ ತೊಗೊಂಡೋಗಿ ಹೊಡಿಯೋಕ್ಕಾಗಲ್ಲ. ಹೊಡಿಯೋಕ್ಕೆ ಹೋದವನ ಹತ್ರ ಅಯ್ಯೋ ಅವನು ಎಷ್ಟು ಸೈಲೆಂಟಪ್ಪ, ಎಷ್ಟು ವಿನಮ್ರತೆಯಿಂದ ಇರ್ತಾನೆ, ಅವನ ಮೇಲೆ ಕೈ ಮಾಡಬೇಕಾ ಅಂತಾರೆ. ಸೊ ಪರಿವರ್ತನೆ ಆಗುತ್ತೆ. ಅದನ್ನು ಹೇಳಿದ್ನಲ್ಲ, ಅಗಾಧವಾದ ಒಂದು ಶಕ್ತಿ. ಚರಿತ್ರೆ ಅಂದ ತಕ್ಷಣ ಆ ಎಲ್ಲ ಗುಡ್ ಕ್ವಾಲಿಟೀಸ್ ಅಂದರೆ ಆ ಚರಿತ್ರವಂತನಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಪ್ರೀತಿ, ಮಾನವೀಯತೆ, ದಯೆ, ಕರುಣೆ, ವಿನಯ, ಇದಿಷ್ಟನ್ನು ಸಹ ಅವನಲ್ಲಿ ಇಟ್ಕೊಂಡಿದ್ದ ಅಂದರೆ ಖಂಡಿತವಾಗ್ಲೂ ಅವನ ಇರ್ತಕ್ಕಂಥ ಪರಿಸರದಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಸಹ ಎಷ್ಟೇ ಕಟುಕರಾಗಿದ್ದರೂ ಅವರ ಒಂದು ವ್ಯಕ್ತಿತ್ವಕ್ಕೆ ತಲೆಬಾಗ್ತಾರೆ. यही कारण है कि चरित्र संपन्न लोगों के सामने व्यसनी लोग इस तरह झुक जाते हैं जैसे सूरज के निकलने पर अंधेरा हार मान लेता है. ಇದು ಅಕ್ಷರಶಃ ನಿಜ. ಯಾವಾಗ ಒಳ್ಳೆಯವ್ರ ಜೊತೆ ಇರ್ತೀವಿ, ಒಳ್ಳೆಯ ಗುಣಗಳನ್ನ ಖಂಡಿತ ಕಲಿತೀವಿ. ಅದಕ್ಕೆ ಹೇಳೋದು ಹವ್ಯಾಸ. ಒಂದು ಫ್ರೆಂಡ್ಶಿಪ್ ಮಾಡುವಾಗ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಚರಿತ್ರ ಸಂಪನ್ನ ಲೋಗೋಂಕೆ ಸಾಮ್ನೆ ಅಂದರೆ ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಜನರ ಮುಂದೆ ವ್ಯಸನಿ ದುಶ್ಚಟಗಳನ್ನು ಇರ್ತಕ್ಕಂಥ ಮನುಷ್ಯನು ಸಹ ಜುಕ್ ಜಾತೆ ಹೇ, ತಲೆಬಾಗ್ತಾನೆ. ಯಾಕೆಂದರೆ ಅವನಿಗೆ ವಿಧಿನೇ ಇಲ್ಲ. ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ನೋಡಿ 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 ಒಂದಲ್ಲ ಒಂದು ಸತಿ ಅವನ ಥರ ಆಗಿಬಿಡ್ತಾರೆ. ಜೈಸೆ ಸೂರಜ್ಗೆ ನಿಕಲ್ನೆ ಪರ್ ಅಂದರೆ ಹೇಗೆ ಸೂರ್ಯ ಬಂದ ತಕ್ಷಣ ಕತ್ತಲು ಒಡೆದು ಹೋಗುತ್ತೋ ಅದೇ ರೀತಿ ಒಳ್ಳೆಯ ಗುಣದ ಮುಂದೆ ಕೆಟ್ಟ ಗುಣ ಜಾಸ್ತಿ ದಿನ ನಿಲ್ಲೋದಿಲ್ಲ. ಇತಿಹಾಸ ಸ್ಮರಣ ಹೈಕಿ ಅಂದರೆ ನೆನಪಲ್ಲಿ ಇಟ್ಕೊಳ್ಳೋದು, ಭಗವಾನ್ ಬುದ್ಧಗೆ ಸಾಮ್ನೆ ಡಾಕು ಅಂಗೋಲಿ ಮಾಲ್ನೆ ಗುಟ್ನೆ ಟೇಕ್ ದಿಯೆ ಥೆ. ಇತಿಹಾಸದಲ್ಲಿ ಈಗೂ ನಾವು ನೆನಪು ಮಾಡ್ಕೋಬೋದು.
ಅಂದರೆ ಭಗವಾನ್ ಬುದ್ಧಗೆ ಸಾಮನೆ ಅಂದರೆ ಬುದ್ಧನ ಮುಂದೆ ಅಂಗುಲಿಮಾಲ ತನ್ನ ಮೊಣಕಾಲು ಊರಿ ತನ್ನ ಒಂದು ತಪ್ಪನ್ನು ಒಪ್ಕೊಳ್ತಾನೆ. ಅಂದರೆ ಅಂಗುಲಿಮಾಲ ಮಹಾ ರಾಕ್ಷಸ ಅಲ್ವಾ, ಅಂತಹ ರಾಕ್ಷಸನ್ನೇ ಬಗ್ಗು ಬಡಿದು ಶಾಂತಿ ರೀತಿಯಲ್ಲೇ ಅವರನ್ನು ಬಗ್ಗು ಬಡಿದಿದ್ದು. ಹಾಗಾಗಿ ಬುದ್ಧನ ಮತ್ತು ಅಂಗುಲಿಮಾಲವನ್ನು ನಾವು ಉದಾಹರಣೆಯಾಗಿ ತಗೋಬೋದು. क्रांतिकारी जयप्रकाश नारायण के सामने असंख्य डाकुओं ने हथियार डाल दिए थे. ಅಂದರೆ ಕ್ರಾಂತಿಕಾರಿ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಮುಂದೆ ಅಸಂಖ್ಯ ಅಂದರೆ ಎಣಿಸಲಾರದಷ್ಟು ಅಸಂಖ್ಯ ಡಾಕು ಅಂದರೆ ಕಳ್ಳರು ತಮ್ಮ ಒಂದು ಹತಿಯಾರ್ ಅಂದರೆ ಶಸ್ತ್ರಾಸ್ತ್ರಗಳನ್ನು ಅವ್ರ ಮುಂದೆ ಹಾಕಿದ್ರಂತೆ. ಅಂದರೆ ಇನ್ನೆಂದೂ ನಾವು ಕಳ್ತನ ಮಾಡೋದಿಲ್ಲ, ಯಾರನ್ನು ಹಾನಿ ಮಾಡಲ್ಲ ಅಂತ ಹೇಳಿದ್ರಂತೆ. इन सब से यही प्रमाणित होता है कि चरित्र बल में अपार शक्ति है. ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಚರಿತ್ರೆ ಅಂದರೆ ವ್ಯಕ್ತಿತ್ವದಲ್ಲಿ, ಒಳ್ಳೆಯ ವ್ಯಕ್ತಿತ್ವದಲ್ಲಿ, ಚರಿತ್ರೆಯಲ್ಲಿ ಅಪಾರವಾದ ಶಕ್ತಿ ಇದೆ. ಒಳ್ಳೆಯ ವ್ಯಕ್ತಿತ್ವವನ್ನು ಖಂಡಿತ ರೂಢಿಸ್ಕೋಬೇಕು. ನಾವು ರೂಢಿಸ್ಕೊಡೋದಲ್ಲದೆ ಸೊಸೈಟಿಗೆ ಅಂದರೆ ಸಮಾಜಕ್ಕೂ ಅದು ನಮ್ಮಿಂದ ಆಗ್ತಕ್ಕಂಥ ಒಂದು ಸೇವೆಯನ್ನು ಕೊಡ್ತಾ ಬರಬೇಕು. ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರನ್ನು ನಮ್ಮ ಹಾದಿಯಲ್ಲಿ ತರೋ ಪ್ರಯತ್ನ ಮಾಡಬೇಕು. ಒಳ್ಳೆಯ ಚರಿತ್ರೆ, ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಜನ ಎಲ್ಲಿರ್ತಾರೋ ಆ ದೇಶ ಆಗ್ಬೋದು, ಆ ಸಮಾಜ ಆಗ್ಬೋದು, ಖಂಡಿತ ಸಹ ಉದ್ಧಾರ ಅಂದರೆ ಪ್ರಗತಿಯ ಒಂದು ಹಾದಿಯಲ್ಲಿ ನಡೆಯೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಾಗಿ ಮಕ್ಕಳೇ, ನೀವು ಸಹ ಒಳ್ಳೆಯವರ ಸಂಘ ಮಾಡಿ, ಒಳ್ಳೆಯ ಅಭ್ಯಾಸಗಳನ್ನ ಕಲೀರಿ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿ. ಖಂಡಿತ ವ್ಯಕ್ತಿತ್ವಕ್ಕೆ ಬಹಳ ಬೆಲೆ ಇದೆ. ನಾವು ವ್ಯಕ್ತಿತ್ವಹೀನರಾಗಿ ಕೆಲಸ ಮಾಡದೆ ಮೈಗಳ್ತನ ಬೀಳ್ತಾ ಇದ್ದರೆ ಖಂಡಿತ ಒಂದಲ್ಲ ಒಂದು ದಿನ ನಾವು ಅದನ್ನು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ಶ್ರಮ से जीना चाहिए, सभी अच्छाइयों को अपनाकर बुराइयों को छोड़ देना चाहिए, दुर्व्यसनों से दूर रहना चाहिए, अच्छे गुणों को अपनाना चाहिए. मैं यही कहती हूँ आप सब लोग इस पाठ का यानी इस निबंध का सारांश समझ लिए होंगे और सारांश के साथ साथ आप भी इन अच्छे गुणों को अपनाने की मुझे भरोसा है. धन्यवाद छात्रों. छात्र इस निबंध को हिंदी व्याकरण नीट नोटबुक में लिखना चाहिए. फिर एक बार मैं कहती हूँ आप सब लोग इन अच्छे गुणों को अपनाना चाहिए और आदर के साथ जीवन बिताना चाहिए. धन्यवाद.